ಮುರಳಿಯ ದಿನಾಂಕ 20/5/2026. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಮ್ಮನ್ನು ತಾವು ಕೇಳಿಕೊಳ್ಳಿ, ನಾನು ಎಷ್ಟು ಸಮಯ ಬಾಬಾರವರ ನೆನಪಿನಲ್ಲಿ ಇರುತ್ತೇನೆ. ದೇಹಿ ಅಭಿಮಾನಿ ಸ್ಥಿತಿ ಎಷ್ಟು ಸಮಯ ಇರುತ್ತದೆ? ಈ ರೀತಿ ನಮ್ಮನ್ನು ನಾವು ಕೇಳಿಕೊಳ್ಬೇಕು. ಪ್ರಶ್ನೆ: ಅದೃಷ್ಟವಂತ ಮಕ್ಕಳೇ ಬಾಬಾರವರ ಯಾವ ಡೈರೆಕ್ಷನ್ಸನ್ನು ಪಾಲನೆ ಮಾಡುತ್ತಾರೆ? ಉತ್ತರ: ತಂದೆಯ ಡೈರೆಕ್ಷನ್ ಆಗಿದೆ. ಮಧುರ ಮಕ್ಕಳೇ, ಆತ್ಮ ಅಭಿಮಾನಿ ಆಗಿರಿ. ತಾವೆಲ್ಲ ಆತ್ಮರು ಮೇಲ್ಸ್ ಆಗಿದ್ದೀರಾ, ಫಿಮೇಲ್ ಅಲ್ಲ. ಪುರುಷರಾಗಿದ್ದೀರಾ, ಸ್ತ್ರೀ ಅಲ್ಲ. ತಾವು ಆತ್ಮನಲ್ಲಿಯೇ ಪೂರ್ತಿ ಪಾತ್ರ ಅಡಕವಾಗಿದೆ. ಈಗ ಇದೇ ಪರಿಶ್ರಮ ಅಥವಾ ಅಭ್ಯಾಸ ಮಾಡಿರಿ. ನಾವು ಹೇಗೆ ದೇಹಿ ಅಭಿಮಾನಿ ಆಗಿರಬೇಕು, ಇದೇ ಶ್ರೇಷ್ಠ ಗುರಿಯಾಗಿದೆ. ಗೀತೆ: ಅದೃಷ್ಟವನ್ನು ಬೆಳಗಿಸಿಕೊಂಡು ಬಂದಿದ್ದೇನೆ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಹಾಡನ್ನು ಕೇಳಿದ್ದೀರಾ? ಆತ್ಮಿಕ ಮಕ್ಕಳು ಅಂದರೆ ಅರ್ಥ ಜೀವ ಆತ್ಮಗಳಿಗೆ ಹೇಳಲಾಗುತ್ತೆ ಆತ್ಮಿಕ ಮಕ್ಕಳೇ ಎಂದು. ನಾವು ಹೊಸ ಪ್ರಪಂಚದ ಅದೃಷ್ಟ ಅಂದರೆ ಸ್ವರ್ಗದ ಅದೃಷ್ಟವನ್ನು ರೂಪಿಸಿಕೊಂಡು ಆತ್ಮಿಕ ತಂದೆಯ ಬಳಿ ಕುಳಿತಿದ್ದೇವೆ. ಈಗ ಮಕ್ಕಳಿಗೆ ಆತ್ಮ ಅಭಿಮಾನಿ ಆಗಬೇಕೆಂದು ತಿಳಿಸಲಾಗುವುದು. ಅಂದರೆ ಅರ್ಥ ತಾವು ಆತ್ಮ ಅಭಿಮಾನಿ ಆಗಬೇಕು. ದೊಡ್ಡದಕ್ಕಿಂತ ದೊಡ್ಡ ಪರಿಶ್ರಮವೇ ಇದಾಗಿದೆ. ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ಈ ರೀತಿ ತಿಳಿದುಕೊಳ್ಳಿ, ನಾನು ಆತ್ಮ 84 ಜನ್ಮಗಳನ್ನು ಪಡೆದಿದ್ದೇನೆ. ಕೆಲವೊಮ್ಮೆ ಬ್ಯಾರಿಸ್ಟರು, ಕೆಲವೊಮ್ಮೆ ಕೆಲವೊಮ್ಮೆ ಏನಾಗ್ತೀರಾ. ಆತ್ಮ ಪುರುಷ ಆಗಿದೆ. ಎಲ್ಲರೂ ಸಹೋದರರು, ಯಾರೂ ಸಿಸ್ಟರ್ಸ್ ಇಲ್ಲ. ಆತ್ಮ ಹೇಳುತ್ತೆ ಇದು ನನ್ನ ಶರೀರ ಅಂದಾಗ ಆ ಲೆಕ್ಕಾಚಾರದಿಂದ ಆತ್ಮ ಪುರುಷ ಆಗಿದೆ. ಈ ಶರೀರ ಬಲೆ ಸ್ತ್ರೀ ಆಗಿರಬಹುದು. ಪ್ರತಿ ಮಾತನ್ನು ಒಳ್ಳೆಯ ರೀತಿ ತಿಳಿದುಕೊಳ್ಳಬೇಕು. ತಂದೆ ಬಹಳ ವಿಶಾಲ ಸೂಕ್ಷ್ಮ ಬುದ್ಧಿ ಉಳ್ಳವರನ್ನಾಗಿ ಮಾಡುತ್ತಾರೆ. ಈಗ ತಾವು ತಿಳಿದುಕೊಂಡಿದ್ದೀರಾ, ನಾನು ಆತ್ಮ 84 ಜನ್ಮಗಳನ್ನು ಪಡೆದಿದ್ದೇನೆ. ಸಂಸ್ಕಾರ ಒಳ್ಳೆಯದು ಕೆಟ್ಟದ್ದು ಆತ್ಮನಲ್ಲಿಯೇ ಇರುವುದು. ಆ ಸಂಸ್ಕಾರಗಳ ಅನುಗುಣವಾಗಿ ಶರೀರವೂ ಸಹ ಅಂತಹದ್ದೇ ಸಿಗುವುದು. ಪೂರ್ತಿ ಆಧಾರ ಆತ್ಮನ ಮೇಲೆ ಇದೆ. ಇದು ಬಹಳ ದೊಡ್ಡ ಪರಿಶ್ರಮವಾಗಿದೆ. ಜನ್ಮ ಜನ್ಮಾಂತರಗಳು ಲೌಕಿಕ ತಂದೆಯನ್ನು ನೆನಪು ಮಾಡಿದ್ದೀರಾ. ಈಗ ಪಾರಲೌಕಿಕ ತಂದೆಯನ್ನು ನೆನಪು ಮಾಡಬೇಕು. ತಮ್ಮನ್ನು ತಾವು ಗಳಿಗೆಗೂ ಆತ್ಮ ಎಂದು ತಿಳಿದುಕೊಳ್ಳಬೇಕು. ನಾವು ಆತ್ಮ ಈ ಶರೀರವನ್ನು ಪಡೆದುಕೊಳ್ಳುತ್ತೇವೆ. ಈಗ ನಾವು ಆತ್ಮರಿಗೆ ತಂದೆ ಓದಿಸುತ್ತಿದ್ದಾರೆ. ಇದಾಗಿದೆ ಆತ್ಮಿಕ ಜ್ಞಾನ. ಆತ್ಮಿಕ ತಂದೆಯೇ ಕೊಡುತ್ತಾರೆ. ಮೊಟ್ಟ ಮೊದಲ ಮುಖ್ಯ ಮಾತು, ಮಕ್ಕಳು ದೇಹಿ ಅಭಿಮಾನಿ ಆಗಿರಬೇಕು. ದೇಹಿ ಅಭಿಮಾನಿಯಾಗಿರುವಂತಹದ್ದು ಬಹಳ ದೊಡ್ಡ ಗುರಿಯಾಗಿದೆ. ಜ್ಞಾನದಲ್ಲಿ ಕಷ್ಟ ಇಲ್ಲ, ಯಾವುದು ಪರಿಶ್ರಮ ಪಡಬೇಕಾಗಿಲ್ಲ. ಸೃಷ್ಟಿ ಚಕ್ರವನ್ನು ತಿಳಿದುಕೊಳ್ಳುವುದು ಇದಾಗಿದೆ ಇಷ್ಟೇ ಜಾಗ್ರತೆ. ಶ್ರೇಷ್ಠಾತಿ ಶ್ರೇಷ್ಠವಾಗಿರುವವರು ತಂದೆ. ಜ್ಞಾನ ಶ್ರೇಷ್ಠ ಅಲ್ಲ, ತಂದೆ ಶ್ರೇಷ್ಠ. ಶ್ರೇಷ್ಠ ತಂದೆ ಆಗಿರುವುದರಿಂದ ಜ್ಞಾನ ಅಂತಹದ್ದನ್ನು ಕೊಡ್ತಾರೆ, ಶ್ರೇಷ್ಠ ಜ್ಞಾನ ಕೊಡ್ತಾರೆ. ಶ್ರೇಷ್ಠಾತಿ ಶ್ರೇಷ್ಠ ತಂದೆ. ಮತ್ತು ಸೂಕ್ಷ್ಮವತನದಲ್ಲಿ ದೇವತೆಗಳು. ವಿಶ್ವದ ಭೂಗೋಳ ಚರಿತ್ರೆ ಮನುಷ್ಯ ಸೃಷ್ಟಿಯಲ್ಲಿಯೇ ಇರುವುದು. ಮೂಲವತನ ಸೂಕ್ಷ್ಮವತನದಲ್ಲಿ ಯಾವುದೇ ಇಷ್ಟೇ ಜಾಗ್ರತೆ ಇರುವುದಿಲ್ಲ. ಅದಾಗಿದೆ ಶಾಂತಿಧಾಮ. ಸತ್ಯಯುಗವಾಗಿದೆ ಸುಖಧಾಮ. ಕಲಿಯುಗವಾಗಿದೆ ದುಃಖಧಾಮ. ಇಲ್ಲಿ ರಾವಣ ರಾಜ್ಯದಲ್ಲಿ ಯಾರಿಗೂ ಶಾಂತಿ ಸಿಗಲು ಸಾಧ್ಯವಿಲ್ಲ. ಈಗ ತಾವು ಮಕ್ಕಳಿಗೆ ಜ್ಞಾನ ಸಿಕ್ಕಿದೆ. ನಾವು ಆತ್ಮ ಶಾಂತಿಧಾಮದಲ್ಲಿ ಇರುವವರಾಗಿದ್ದೇವೆ. ಈ ಕರ್ಮೇಂದ್ರಿಯಗಳು ಕರ್ಮ ಮಾಡಲು ಇವೆ. ಬಲೆ ಕರ್ಮ ಮಾಡದೇ ಇರಿ, ಕರ್ಮೇಂದ್ರಿಯಗಳಿವೆ. ನಾವಂತೂ ಆತ್ಮ, ನಮ್ಮ ಸ್ವಧರ್ಮ ಶಾಂತಿಯಾಗಿದೆ. ಕರ್ಮಯೋಗಿಯಾಗಿರ್ಬೇಕಲ್ವ, ಕರ್ಮ ಅವಶ್ಯವಾಗಿ ಮಾಡಬೇಕು. ಕರ್ಮ ಸನ್ಯಾಸಿಯಂತೂ ಎಂದಿಗೂ ಆಗಲಾಗುವುದಿಲ್ಲ. ಇದು ಸಹ ಸನ್ಯಾಸಿಗಳ ಪಾತ್ರವಾಗಿದೆ. ಮನೆ ಮಠ ಬಿಟ್ಟು ಹೋಗ್ತಾರೆ, ಅಡುಗೆ ತಯಾರು ಮಾಡೋದಿಲ್ಲ, ಗೃಹಸ್ಥಿಗಳಿಂದ ಭಿಕ್ಷೆ ಬೇಡಿಕೊಂಡು ತಿಂತಾರೆ. ಮತ್ತೆಯೂ ಸಹ ಗೃಹಸ್ಥಿಗಳ ಬಳಿ ತಿಂತಾರಲ್ವ, ಅವ್ರು ಕೊಟ್ಟಿದ್ದನ್ನು ತಿಂತಾರಲ್ವ.
ಮನೆ ಮಟ್ಟ ಬಿಟ್ಟು ಕರ್ಮವನ್ನು ಮತ್ತೆಯೂ ಕೂಡ ಮಾಡಬೇಕು ಅಲ್ವಾ? ಕರ್ಮ ಸನ್ಯಾಸ ಅಂತೂ ಆಗಲಿಲ್ಲ. ಕರ್ಮ ಸನ್ಯಾಸ ಯಾವಾಗ ಆಗತ್ತೆ ಅಂದರೆ ಯಾವಾಗ ಆತ್ಮ ಶಾಂತಿಧಾಮದಲ್ಲಿ ಇರುವುದು, ಅಲ್ಲಿ ಕರ್ಮೇಂದ್ರಿಯಗಳೇ ಇರುವುದಿಲ್ಲ ಅಂದಾಗ ಕರ್ಮ ಹೇಗೆ ಮಾಡುವುದು? ಇದಕ್ಕೆ ಕರ್ಮಕ್ಷೇತ್ರ ಎಂದು ಹೇಳಲಾಗುವುದು. ಕರ್ಮಕ್ಷೇತ್ರದಲ್ಲಿ ಎಲ್ಲರೂ ಬರಲೇಬೇಕು. ಅದಾಗಿದೆ ಶಾಂತಿಧಾಮ ಅಥವಾ ಮೂಲವತನ. ಈ ರೀತಿ ಎಲ್ಲ ಬ್ರಹ್ಮತತ್ವದಲ್ಲಿ ಆತ್ಮ ಲೀನವಾಗುತ್ತೆ ಎಂದಲ್ಲ, ಆತ್ಮರು ಶಾಂತಿಧಾಮದಲ್ಲಿ ಇರುವವರಾಗಿದ್ದೇವೆ. ಮತ್ತು ಇಲ್ಲಿ ಕರ್ಮಕ್ಷೇತ್ರದಲ್ಲಿ ಪಾತ್ರ ಮಾಡಲು ಬಂದಿದ್ದೇವೆ. ಇದಾಗಿದೆ ಡೀಟೇಲ್ಸ್ನ ಮಾತು. ಹೋಲ್ಸೇಲ್ ಆಗಂತೂ ಬಾಬಾ ಹೇಳ್ತಾರೆ, ನಿಮ್ಮನ್ನು ನೀವು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ ಮತ್ತು ತಂದೆಯನ್ನು ನೆನಪು ಮಾಡಿ, ಆಗ ವಿಕರ್ಮ ವಿನಾಶವಾಗುವುದು. ಇದಕ್ಕೆ ಭಾರತದ ಪ್ರಾಚೀನ ಯೋಗ ಎಂದು ಹೇಳಲಾಗುವುದು. ವಾಸ್ತವದಲ್ಲಿ ಇದಕ್ಕೆ ಯೋಗ ಎಂದು ಹೇಳುವುದಿಲ್ಲ, ನೆನಪು ಎಂದು ಹೇಳಬೇಕು. ಇದರಲ್ಲಿ ಪರಿಶ್ರಮವಿದೆ. ಯೋಗಿಗಳು ಬಹಳ ಕಡಿಮೆ ತಯಾರಾಗ್ತಾರೆ. ಯೋಗದ ಶಿಕ್ಷಣ ಮೊದಲೇ ಬೇಕು, ನಂತರ ಜ್ಞಾನ. ಮೊಟ್ಟ ಮೊದಲು ತಂದೆಯ ನೆನಪು. ಬಾಬಾ ಹೇಳುತ್ತಾರೆ, ದೇಹಿ ಅಭಿಮಾನಿ ಆಗಿರಿ. ಇದಾಗಿದೆ ಆತ್ಮಿಕ ನೆನಪಿನ ಯಾತ್ರೆ, ಜ್ಞಾನದ ಯಾತ್ರೆ ಅಲ್ಲ, ನೆನಪಿನ ಯಾತ್ರೆ. ಇದರಲ್ಲಿ ಬಹಳ ಪರಿಶ್ರಮ ಪಡಬೇಕು. ಕೆಲವರಂತೂ ಬಲೆ BKS ಅಂತ ಹೇಳ್ಕೊಳ್ತಾರೆ, ಆದರೆ ಬಾಬಾರವರನ್ನು ನೆನಪೇ ಮಾಡುವುದಿಲ್ಲ. ತಂದೆ ಬಂದು ಬ್ರಹ್ಮರವರ ಮೂಲಕ ತಾವು ಮಕ್ಕಳನ್ನು ದೇಹಿ ಅಭಿಮಾನಿಯನ್ನಾಗಿ ಮಾಡುತ್ತಾರೆ. ಈ ಬ್ರಹ್ಮ ಬಾಬಾ ಮೊದಲು ದೇಹಾಭಿಮಾನಿಯಾಗಿದ್ರು, ಈಗಂತೂ ದೇಹಿ ಅಭಿಮಾನಿ ಆಗಿದ್ದಾರೆ. ಸಾಕಾರದಲ್ಲಿದ್ದಾಗ ಪುರುಷಾರ್ಥ ಮಾಡಿದ್ರು. ಬ್ರಹ್ಮರವರೇನು ಭಗವಂತ ಅಲ್ಲ. ಇಲ್ಲಂತೂ ಎಲ್ಲ ಮನುಷ್ಯ ಮಾತ್ರರು ಪತಿತರಾಗಿದ್ದಾರೆ. ಪಾವನರು, ಶ್ರೇಷ್ಠಾಚಾರಿಗಳು ಇಲ್ಲಿ ಒಬ್ಬರೂ ಇಲ್ಲ. ಆತ್ಮನಿಗೋಸ್ಕರ ಹೇಳಲಾಗುವುದು ಪುಣ್ಯ ಆತ್ಮ, ಪಾಪ ಆತ್ಮ ಎಂದು. ಮನುಷ್ಯರು ಹೇಳುತ್ತಾರೆ, ನಾನು ಆತ್ಮನನ್ನು ಬೇಜಾರು ಮಾಡಿಸಬೇಡಿ, ನನಗೆ ಬೇಜಾರು ಮಾಡಬೇಡಿ ಅಂತ ಹೇಳುತ್ತಾರೆ. ಆದರೆ ತಿಳಿದುಕೊಳ್ಳುವುದೇ ಇಲ್ಲ ನಾನು ಯಾರು ಎಂದು. ಕೇಳಲಾಗತ್ತೆ, ಏ ಜೀವಾತ್ಮ, ನೀವೇನು ಕೆಲಸ ಕಾರ್ಯ ಮಾಡುತ್ತೀರಾ ಎಂದು. ಹೇಳ್ತಾರೆ, ನನ್ನ ಆತ್ಮ ಈ ಶರೀರದ ಮೂಲಕ ಇಂತಹ ಕೆಲಸವನ್ನು ಮಾಡುತ್ತೇನೆ ಎಂದು. ಅಂದಾಗ ಮೊಟ್ಟ ಮೊದಲು ಈ ನಿಶ್ಚಯ ಮಾಡಿಕೊಳ್ಳಿ, ತಂದೆಯನ್ನು ನೆನಪು ಮಾಡಿ. ಈ ಆತ್ಮೀಕ ಜ್ಞಾನವನ್ನು ಬಾಬಾರವರ ವಿನಃ ಮತ್ಯಾರೂ ಕೊಡಲು ಸಾಧ್ಯವಿಲ್ಲ. ಬಾಬಾರವರೇ ಬಂದು ದೇಹಿ ಅಭಿಮಾನಿಯನ್ನಾಗಿ ಮಾಡುತ್ತಾರೆ. ಈ ರೀತಿ ಎಲ್ಲ ಜ್ಞಾನದಲ್ಲಿ ಕೆಲವರು ತೀಕ್ಷ್ಣವಾಗಿ ಹೋಗ್ಬಿಟ್ರೆ ಅವರು ಪಕ್ಕಾ ದೇಹಿ ಅಭಿಮಾನಿ ಆಗ್ತಾರೆ ಎಂದಲ್ಲ. ಯಾರು ದೇಹಿ ಅಭಿಮಾನಿಯಾಗಿರ್ತಾರೆ ಅವರು ಜ್ಞಾನವನ್ನು ಒಳ್ಳೆಯ ರೀತಿ ಧಾರಣೆ ಮಾಡಿಕೊಳ್ಳುತ್ತಾರೆ. ಬಾಕಿ ಬಹಳಷ್ಟು ಜನ ಇದ್ದಾರೆ, ಜ್ಞಾನವನ್ನು ಒಳ್ಳೆಯ ರೀತಿ ತಿಳ್ಕೊಳ್ತಾರೆ, ಆದರೆ ಶಿವಬಾಬರವರ ನೆನಪೇ ಮಾಡುವುದಿಲ್ಲ, ಮರೆಯುತ್ತಾರೆ. ಗಳಿಗೆಗೂ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು. ಇದರಲ್ಲಿ ಜಿನ್ನನಂತೆ ಆಗಬೇಕು. ಜಿನ್ನನ ಕತೆ ಇದೆ ಅಲ್ವಾ? ತಂದೆ ಈ ಕೆಲಸ ಕೊಡ್ತಾರೆ, ನನ್ನನ್ನು ನೆನಪು ಮಾಡಿ, ಇಲ್ಲವೆಂದರೆ ಮಾಯೆ ನಿಮ್ಮನ್ನು ತಿಂದು ಬಿಡುತ್ತದೆ. ಮಾಯೆ ಜಿನ್ನ ಆಗಿದೆ. ಎಷ್ಟು ಬಾಬರವರನ್ನ ನೆನಪು ಮಾಡ್ತೀರಾ ಅಷ್ಟು ವಿಕರ್ಮ ವಿನಾಶವಾಗುವುದು. ಬಹಳ ಆಕರ್ಷಿತರಾಗುತ್ತೀರಾ. ಮಾಯೆ ಉಲ್ಟಾ ಮಾಡತ್ತೆ, ಬಹಳಷ್ಟು ಬಿರುಗಾಳಿಗಳಲ್ಲಿ ತರತ್ತೆ. ಬುದ್ಧಿಯಲ್ಲಿ ಇದೇ ನೆನಪಿರಬೇಕು, ನಾವು ಆತ್ಮ ತಂದೆಯ ಮಕ್ಕಳಾಗಿದ್ದೇವೆ. ಈ ಖುಷಿಯಲ್ಲಿಯೇ ಇರಬೇಕು. ದೇಹಾಭಿಮಾನದಲ್ಲಿ ಬರುವುದರಿಂದ ಮಾಯೆ ಬಹಳ ದೊಡ್ಡ ಪೆಟ್ಟು ಕೊಡುತ್ತೆ. ಆತಮ್ ತಾಯಿಯ ಆಟವನ್ನು ತೋರಿಸ್ತಾರೆ ಅಲ್ವಾ? ಕಲ್ಲನ್ನು ಬಾಯಲ್ಲಿ ಇಟ್ಕೊಳ್ಳೋದ್ರಿಂದ ಮಾಯ ಆಗಿಬಿಡತ್ತೆ ಅಲ್ವಾ? ಮುಲ್ಹರ ಡಾಲ್ನೆ ಸೆ ಗುಮ್ ಹೋ ಜಾತೆ ಹೇ. ನಿಮ್ಮನ್ನು ಸಹ ಮಾಯೆ ಬೇಜಾರು ಮಾಡಿಸ್ಲಿಕ್ಕಾಗಲ್ಲ. ಒಂದು ವೇಳೆ ಬಾಬರವರ ನೆನಪಲ್ಲಿ ಇದ್ದಿದ್ದೇ ಆದರೆ ಇದರ ಮೇಲೆಯೇ ಅಂದರೆ ಮಾಯೆಯ ಜೊತೆಯಲ್ಲಿ ಯುದ್ಧ ನಡೆಯುತ್ತದೆ. ನೀವು ಪುರುಷಾರ್ಥ ಮಾಡ್ತೀರಾ ನೆನಪು ಮಾಡಲು, ಆದರೆ ಮಾಯೆ ಆ ರೀತಿ ಮೂಗಿಡ್ಕೊಂಡ್ಬಿಡತ್ತೆ, ನೆನಪು ಮಾಡಲು ಬಿಡುವುದೇ ಇಲ್ಲ. ಬೇಜಾರಾಗ್ಬಿಡ್ತೀರಾ. ಇಷ್ಟು ಮಾಯೆಯ ಜೊತೆ ಯುದ್ಧ ನಡೀತಿದೆ ಅಲ್ವಾ ಎಂದು. ಬಾಕಿ ವಿಶ್ವದ ಭೂಗೋಳ ಚರಿತ್ರೆ ಅಂತೂ ಬಹಳ ಸಿಂಪಲ್ ಆಗಿದೆ. ಗಳಿಗೆಗೂ ಹೇಳಲಾಗತ್ತೆ, ಸದಾ ತಿಳಿದುಕೊಳ್ಳಿ, ಈಗ ನಾನು 84 ಜನ್ಮ ಪೂರ್ಣ ಮಾಡಿದ್ದೇನೆ. ಈಗ ನಾವು ಬಾಬರವರ ಜೊತೆ ಮಿಲನ ಮಾಡಲು ಹೋಗಬೇಕು. ಇಷ್ಟು ನೆನಪಿರೋದು ಕೂಡ ಕಷ್ಟ.
ಬಾಕಿ ಯಾರಿಗೆ ತಿಳಿಸುವಂತಹದ್ದು ಕಷ್ಟ ಇಲ್ಲ. ಈ ರೀತಿಯೆಲ್ಲ ನಾವಂತೂ ಬಹಳ ಚೆನ್ನಾಗಿ ತಿಳಿಸುತ್ತೇವೆ ಅಲ್ಲ. ಮೊಟ್ಟ ಮೊದಲ ಮಾತಾಗಿದೆ ನೆನಪಿನ ಮಾತು. ಪ್ರದರ್ಶನೆಯಲ್ಲಿ ಬಹಳಷ್ಟು ಜನ ಬರ್ತಾರೆ. ಮೊಟ್ಟ ಮೊದಲು ಈ ಪಾಠವನ್ನು ಕಲಿಸಬೇಕು. ತಮ್ಮನ್ನು ತಾವು ಆತ್ಮ ಎಂದು ನಿಶ್ಚಯ ಮಾಡಿಕೊಂಡು ಬಾಬಾರವರನ್ನು ನೆನಪು ಮಾಡಿದಾಗ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತೀರಾ. ಮೊದಲ ಲೆಸನ್ನೇ ಇದಾಗಿದೆ. ಈ ಪಾಠವನ್ನು ಮೊದಲು ತಿಳಿಸಬೇಕು. ಭಾರತದ ಪ್ರಾಚೀನ ಯೋಗವನ್ನು ಯಾರೂ ಕಲಿಸುವುದಿಲ್ಲ. ಯಾವಾಗ ತಂದೆ ಬಂದು ಕಲಿಸುತ್ತಾರೆ ಆಗ ಕಲಿಯಬಹುದು. ಮನುಷ್ಯರಿಗೆ ರಾಜಯೋಗವನ್ನು ಕಲಿಸಲಾಗುವುದಿಲ್ಲ, ಅಸಂಭವ. ಸತ್ಯಯುಗದಲ್ಲಂತೂ ಇರುವುದೇ ಪಾವನರು. ಅಲ್ಲಂತೂ ಪ್ರಾರಬ್ಧವನ್ನು ಭೋಗಿಸುತ್ತೇವೆ. ಅಲ್ಲಿ ಜ್ಞಾನ ಅಜ್ಞಾನದ ಮಾತೇ ಇರುವುದಿಲ್ಲ. ಭಕ್ತಿ ಮಾರ್ಗದಲ್ಲಿ ಬಾಬಾರವರನ್ನು ಕರೆಯುತ್ತಾರೆ, ಬಂದು ದುಃಖವನ್ನು ದೂರ ಮಾಡಿ ಸುಖ ಕೊಡಿ ಎಂದು. ಸತ್ಯಯುಗ ತ್ರೇತಾಯುಗದಲ್ಲಿ ಯಾವುದೇ ಗುರುಗೋಸಾಯಿಗಳು ಇರುವುದಿಲ್ಲ. ಅಲ್ಲಂತೂ ಸದ್ಗತಿಯನ್ನು ಹೊಂದಿರುತ್ತೇವೆ. ಸದ್ಗತಿಯ ಆಸ್ತಿ 21 ಜನ್ಮಗಳಿಗಾಗಿ ತಾವೇ ಪಡೆಯುತ್ತೀರಾ. 21 ಮನೆತನಗಳಿಗಾಗಿ ಹೇಳ್ತಾರೆ. ಯಾರು 21 ಮನೆತನಗಳ ಉದ್ಧಾರ ಮಾಡುತ್ತಾರೆ ಅವರೇ ಬ್ರಹ್ಮಕುಮಾರಿ ಎಂದು. ಭಾರತದಲ್ಲಿಯೇ ಈ ಗಾಯನವಿದೆ. ಭಾರತದಲ್ಲಿಯೇ 21 ಮನೆತನಗಳ ಆಸ್ತಿ ನಿಮಗೆ ಸಿಗುವುದು. ಅಲ್ಲಿ ಒಂದೇ ದೇವಿ ದೇವತಾ ಧರ್ಮವಿರುತ್ತೆ. ತಾವಷ್ಟೇ ಇರ್ತೀರ, ಬೇರೆ ಯಾವುದೇ ಧರ್ಮ ಇರುವುದಿಲ್ಲ. ಬಾಬರವರು ಬಂದು ತಮ್ಮನ್ನು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತಾರೆ. ಪವಿತ್ರರಾಗದ ವಿನಃ ನಾವು ವಾಪಸ್ ಹೇಗೆ ಹೋಗಲು ಸಾಧ್ಯ? ಇಲ್ಲಂತೂ ಎಲ್ಲರೂ ವಿಕಾರಿ ಪತಿತರಾಗಿದ್ದಾರೆ. ಯಾರೆಲ್ಲ ಧರ್ಮ ಸ್ಥಾಪಕರಿದ್ದಾರೆ ಮತ್ತೆ ಪಾಲನೆ ಮಾಡುತ್ತಾರೆ ಅವರ ಧರ್ಮದ ವೃದ್ಧಿಯಾಗುವುದು. ವಾಪಸ್ ಯಾರೂ ಹೋಗಲು ಸಾಧ್ಯವಿಲ್ಲ. ಒಬ್ಬ ಪಾತ್ರಧಾರಿಯೂ ಸಹ ವಾಪಸ್ ಹೋಗ್ಲಿಕ್ಕಾಗೋದಿಲ್ಲ. ಎಲ್ಲರೂ ಸತೋ ಪ್ರಧಾನ ಮತ್ತು ಸತೋ ರಜೋ ತಮೋನಲ್ಲಿ ಬರಲೇಬೇಕು. ಬ್ರಹ್ಮರವರಿಗೆ ಹೇಳಲಾಗತ್ತೆ ಬ್ರಹ್ಮರವರ ದಿನ, ಬ್ರಹ್ಮರವರ ರಾತ್ರಿ ಎಂದು. ಅಂದಾಗ ಏನು ಸೃಷ್ಟಿಯಲ್ಲಿ ಒಂಟಿ ಬ್ರಹ್ಮರವರೇ ಇರ್ತಾರೆ ಏನು? ಈಗಂತೂ ತಾವು ಬ್ರಾಹ್ಮಣ ಕುಲದವರಾಗಿದ್ದೀರಾ. ತಾವು ರಾತ್ರಿಯಲ್ಲಿದ್ರಿ, ಈಗ ದಿನದಲ್ಲಿ ಹೋಗುತ್ತಿದ್ದೀರಾ. ತಮಗೆ ತಿಳಿಸಲಾಗುತ್ತಿದೆ ಎಷ್ಟು ಸಮಯ ತಾವು ಪೂಜ್ಯತನದಲ್ಲಿ ಇದ್ರಿ, ಎಷ್ಟು ಸಮಯ ಪೂಜಾರಿಗಳಾಗಿದ್ರಿ. ಎಲ್ಲಿಯವರೆಗೆ ಬಾಬಾ ಬರುವುದಿಲ್ಲ ಅಲ್ಲಿಯವರೆಗೆ ಯಾರೂ ಸಹ ಭ್ರಷ್ಟಾಚಾರಿಗಳಿಂದ ಶ್ರೇಷ್ಠಾಚಾರಿಗಳಾಗುವುದಿಲ್ಲ. ಭ್ರಷ್ಟಾಚಾರಿಗಳೆಂದು ಯಾರಿಗೆ ಹೇಳಲಾಗುವುದೆಂದರೆ ಯಾರು ವಿಕಾರದಿಂದ ಜನ್ಮ ಪಡೆದುಕೊಳ್ಳುತ್ತಾರೆ. ಆದ್ದರಿಂದ ಇದಕ್ಕೆ ನರಕವೆಂದು ಹೇಳಲಾಗುವುದು. ನರಕ ಮತ್ತು ಸ್ವರ್ಗ ಎರಡರಲ್ಲಿ ಒಂದು ವೇಳೆ ದುಃಖ ಇತ್ತೆಂದರೆ ಅದಕ್ಕೆ ಸ್ವರ್ಗ ಎಂದು ಹೇಳಲಾಗುವುದಿಲ್ಲ. ಎಲ್ಲಿಯವರೆಗೆ ಪೂರ್ತಿ ತಿಳಿದುಕೊಳ್ಳುವುದಿಲ್ಲ, ಉಲ್ಟಾ ಸುಲ್ಟಾ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ತಮಗೆ ತಿಳಿಸಲಾಗಿದೆ ಭಾರತ ಬಹಳ ಶ್ರೇಷ್ಠವಾಗಿತ್ತು. ಹೇಗೆ ಈಶ್ವರನ ಮಹಿಮೆ ಅಪರಮಪಾರವಾಗಿದೆ ಹಾಗೆ ಭಾರತದ ಮಹಿಮೆಯು ಅಪರಮಪಾರವಾಗಿದೆ. ಭಾರತ ಏನಾಗಿತ್ತು ಆ ರೀತಿ ಯಾರು ಮಾಡಿದ್ರು? ಬಾಬ್ರವರೇ ಮಾಡಿದ್ರು. ಅವರ ಮಹಿಮೆಯ ಗಾಯನವಿದೆ. ಬಾಬಾರವರೇ ಬಂದು ಮಕ್ಕಳನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಮನುಷ್ಯ ಮಾತ್ರರನ್ನು ದುರ್ಗತಿಯಿಂದ ಸದ್ಗತಿಯಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಶಾಂತಿಧಾಮದಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಅದಕ್ಕಾಗಿಯೇ ಮನುಷ್ಯರು ಪುರುಷಾರ್ಥ ಮಾಡುತ್ತಾರೆ. ಅಟಲ ಸುಖ, ಅಟಲ ಶಾಂತಿ, ಅಟಲ ಪವಿತ್ರತೆ ಎಂದು ಹೇಳಲಾಗುವುದು. ಅಲ್ಲಿ ನೀವು ಸುಖದಲ್ಲಿ ಇರುತ್ತೀರಾ, ಶಾಂತಿಯಲ್ಲಿಯೂ ಇರುತ್ತೀರಾ. ಬಾಕಿ ಆತ್ಮರು ಶಾಂತಿಯಲ್ಲಿ ಇರ್ತಾರೆ, ಬೇರೆ ಎಲ್ಲರೂ ಪರಮಧಾಮದಲ್ಲಿ ಇರ್ತಾರೆ. ಮ್ಯಾಕ್ಸಿಮಮ್ ಜನ್ಮಗಳು ನೀವು ಪಡೆಯುತ್ತೀರಾ. ಬಾಕಿ ಮಿನಿಮಮ್ ತಗೊಳ್ಳುವಂಥವರು ಜಾಸ್ತಿ ಶಾಂತಿಯಲ್ಲಿ ಇರ್ತಾರೆ, ಶಾಂತಿಧಾಮದಲ್ಲಿ ಇರ್ತಾರೆ. 1-2 ಜನ್ಮಕ್ಕೆ ಇಲ್ಲಿ ಬರ್ತಾರೆ. ಅವರು ಹೇಗೆ ಸೊಳ್ಳೆಗಳ ಥರ ಬರ್ತಾರೆ, ಒಂದು ಅರ್ಧ ಜನ್ಮ ಪಾತ್ರ ಮಾಡ್ತಾರೆ, ಮತ್ತೇನು ಅವ್ರಿಗೇನು ವ್ಯಾಲ್ಯೂನೇ ಇರೋದಿಲ್ಲ. ಸೊಳ್ಳೆಗಳಂತೆ ಇರ್ತಾರೆ ಅಷ್ಟೇ. ಸೊಳ್ಳೆಗಳಿಗೇನು ವ್ಯಾಲ್ಯೂ ಇರುತ್ತೆ? ರಾತ್ರಿ ಜನ್ಮ ತಗೊಳ್ಳುತ್ತೆ ಮತ್ತು ರಾತ್ರಿಯಲ್ಲಿಯೇ ಸತ್ತು ಹೋಗುತ್ತೆ. ಈ ಸಮಯದಲ್ಲಿ ಬಹಳಷ್ಟು ಜನ ಶಾಂತಿಯನ್ನು ಬಯಸುತ್ತಾರೆ. ಏಕೆಂದರೆ ಈ ಸಮಯದ ಗುರುಗಳು ಯಾರು ಇದ್ದಾರೆ, ಶಾಂತಿಯಲ್ಲಿ ಹೋಗುವವರಿದ್ದಾರೆ. ತಾವು ಇಲ್ಲಿ ಬಂದಿದ್ದೀರಾ ಸ್ವರ್ಗವಾಸಿಗಳಾಗಲು. ಸ್ವರ್ಗವಾಸಿಗಳಿಗೆ ಶಾಂತಿ
ವಾಸಿಗಳೆಂದು ಹೇಳುವುದಿಲ್ಲ. ಶಾಂತಿವಾಸಿ ನಿರಾಕಾರಿ ಪ್ರಪಂಚಕ್ಕೆ ಹೇಳಲಾಗುವುದು. ಮುಕ್ತಿ ಎಂಬ ಅಕ್ಷರ ಗುರುಗಳಿಂದ ಕಲಿಯುತ್ತಾರೆ. ಮಾತೆಯರು ವ್ರತ ಮಾಡ್ತಾರೆ, ನಿಯಮ ಮಾಡ್ತಾರೆ ವೈಕುಂಠಪುರಿಯಲ್ಲಿ ಹೋಗಲು. ಯಾರಾದರೂ ಶರೀರ ಬಿಟ್ಟರೆ ಹೇಳುತ್ತಾರೆ ಸ್ವರ್ಗವಾಸಿಗಳಾದರೆಂದು. ಯಾರೂ ಇರಲ್ಲ, ಸ್ವರ್ಗವಾಸಿಗಳಂತೂ ಯಾರೂ ಆಗಲ್ಲ. ಆದರೆ ಭಾರತವಾಸಿಗಳು ಸ್ವರ್ಗವನ್ನು ಒಪ್ಪುತ್ತಾರೆ. ಇಲ್ಲಿ ಯಾರು ಶರೀರ ಬಿಡ್ತಾರೆ, ಇಲ್ಲೇ ಜನ್ಮ ತಗೊಳ್ತಾರೆ, ಸ್ವರ್ಗಕ್ಕೆ ಹೋಗ್ತಾರೆ. ಯಾವಾಗ ಸ್ವರ್ಗ ಬರುತ್ತೆ ಅದನ್ನು ಸ್ಥಾಪನೆ ಮಾಡುವವರು ಯಾರು ಎಂಬುದು ಯಾರಿಗೂ ಗೊತ್ತಿಲ್ಲ. ತಿಳ್ಕೊಳ್ತಾರೆ ಭಾರತ ಸ್ವರ್ಗವಾಗಿತ್ತು ಎಂದು. ಶಿವ ತಂದೆ ಭಾರತದಲ್ಲಿಯೇ ಬಂದು ಸ್ವರ್ಗದ ರಚನೆಯನ್ನು ರಚಿಸುತ್ತಾರೆ ಅಂದಾಗ ಅವಶ್ಯವಾಗಿ ಇಲ್ಲಿಯೇ ರಚಿಸುತ್ತಾರೆ, ಸ್ವರ್ಗದಲ್ಲಂತೂ ಬರೋದಿಲ್ಲ. ಹೇಳ್ತಾರೆ ನಾನು ಬರ್ತೇನೆ ಸ್ವರ್ಗ ಮತ್ತು ನರಕದ ಸಂಗಮದಲ್ಲಿ, ಕಲ್ಪಕಲ್ಪದ ಸಂಗಮದಲ್ಲಿ ಬರುತ್ತಾರೆ ಅವರು. ಮತ್ತೆ ಯುಗ ಯುಗ ಎಂದು ಬರೆದಿದ್ದಾರೆ, ಯುಗೆ ಯುಗೆ ಎಂದು. ಕಲ್ಪದ ಅಕ್ಷರವನ್ನೇ ಮರೆತಿದ್ದಾರೆ. ಇದು ಸಹ ಆಟ ತಯಾರಾಗಿದೆ, ಮತ್ತು ಅದೇ ರಿಪೀಟ್ ಆಗುವುದು. ಈ ಅಂತಿಮ ಜನ್ಮದಲ್ಲಿ ತಾವು ತಂದೆ ಮತ್ತು ಸೃಷ್ಟಿ ಚಕ್ರವನ್ನು ತಿಳಿದುಕೊಂಡಿದ್ದೀರಾ. ಹೇಗೆ ಸ್ಥಾಪನೆಯಾಗತ್ತೆ ನಂಬರ್ ವಾರಾಗಿ ಅದನ್ನು ಸಹ ತಾವು ಈಗ ತಿಳಿದುಕೊಂಡಿದ್ದೀರಾ. ಈ ಪೂರ್ತಿ ಆಟ ತಾವು ಭಾರತವಾಸಿಗಳ ಮೇಲೆಯೇ ತಯಾರಾಗಿದೆ. ಈಗ ತಾವು ತಂದೆಯ ಮೂಲಕ ರಾಜಯೋಗವನ್ನು ಕಲಿಯುತ್ತಿದ್ದೀರಾ. ತಂದೆಯ ನೆನಪಿನಿಂದಲೇ ರಾಜ್ಯ ಪಡೆಯುತ್ತೀರಾ. ಚಿತ್ರಗಳು ನಿಂತಿವೆ ಸನ್ಮುಖದಲ್ಲಿ ಅಲ್ವಾ? ಈ ಎಲ್ಲ ಚಿತ್ರಗಳನ್ನು ತಯಾರು ಮಾಡಿದವರು ಯಾರು? ಗುರು ಗೋಸಾಯಿಗಳಂತೂ ಇದನ್ನು ತಿಳಿದುಕೊಂಡಿಲ್ಲ. ಒಂದು ವೇಳೆ ಯಾವುದೇ ಗುರು ಗೋಸಾಯಿಗಳಿದ್ದರೂ ಕೂಡ ಗುರುಗಳಿಗೆ ಒಬ್ಬ ಶಿಷ್ಯರಿರ್ತಾರೇನು? ಅನೇಕರಿರ್ತಾರೆ ಅಲ್ವಾ? ಈ ಜ್ಞಾನವನ್ನು ಒಬ್ಬ ತಂದೆಯ ವಿನಃ ಮತ್ಯಾರೂ ಸಹ ತಿಳಿದುಕೊಂಡಿಲ್ಲ ಮತ್ತು ತಿಳಿಸಲು ಸಾಧ್ಯವಿಲ್ಲ. ಬಹಳಷ್ಟು ಜನ ಕೇಳ್ತಾರೆ, ಈ ಚಿತ್ರಗಳು ನಿಮ್ಮ ದಾದಾ ಬ್ರಹ್ಮ ಬಾಬಾ ತಯಾರು ಮಾಡಿದ್ರಾ ಅಂತ ಹೇಳಿಬಿಟ್ಟು, ಅವ್ರು ಮಾಡಿಸಿದ್ರಾ ಅಂತ ಕೇಳ್ತಾರೆ. ಬಾಬರವರು ದಿವ್ಯ ದೃಷ್ಟಿಯಿಂದ ಸಾಕ್ಷಾತ್ಕಾರ ಮಾಡಿಸಿದ್ರು. ಶಿವ ಬಾಬಾ ವೈಕುಂಠದ ಸಾಕ್ಷಾತ್ಕಾರವನ್ನು ಮಾಡಿಸಿದ್ರು. ಅಲ್ಲಿ ಹೇಗೆ ಶಾಲೆ ನಡೆಯುತ್ತೆ, ಯಾವ ಭಾಷೆ ಇರತ್ತೆ, ಎಲ್ಲ ಸಾಕ್ಷಾತ್ಕಾರ ಮಾಡಿಸಿದ್ರು. ಮಕ್ಕಳು ಬಟ್ಟಿಯಲ್ಲಿದ್ದಾಗ ಬಾಬಾ ಮಕ್ಕಳನ್ನು ತುಂಬ ಖುಷಿ ಪಡಿಸ್ತಾ ಇದ್ದರು. ಕರಾಚಿಯಲ್ಲಿ ಕೇವಲ ತಾವೇ ಬೇರೆ ಇರ್ತಾ ಇದ್ರೆ ಹೇಗೆ ತಮ್ಮ ರಾಜ್ಯವೇ ಇದ್ದ ಹಾಗೆ ತಮ್ಮ ಅದೇ ಆದಂತಹ ಮಾತುಗಳು, ತಮ್ಮದೇ ಆದ ಖುಷಿಯಲ್ಲಿ, ತಮ್ಮದೇ ಆದಂತಹ ಪದ್ಧತಿಯಲ್ಲಿ. ಬೇರೆ ಯಾರೂ ಇದನ್ನು ತಿಳಿದುಕೊಳ್ಳುವುದಿಲ್ಲ. ನೀವು ತಿಳಿದುಕೊಂಡಿದ್ದೀರಾ, ಆಸ್ತಿ ಒಬ್ಬ ಶಿವ ತಂದೆಯಿಂದ ಸಿಗುವುದು. ಶಿವ ತಂದೆಯಂತೂ ಬಿಂದುವಾಗಿದ್ದಾರೆ. ಅವರು ಯಾರ ಮೂಲಕವಾದರೂ ತಿಳಿಸುತ್ತಾರೆ ಅಲ್ವಾ? ಪ್ರಜಾಪಿತ ಬ್ರಹ್ಮರವರಂತೂ ಅವಶ್ಯವಾಗಿ ಇಲ್ಲಿಯೇ ಇರುತ್ತಾರೆ. ಬಾಬಾ ಹೇಳುತ್ತಾರೆ, ಇವರ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ಪತಿತ ಶರೀರದಲ್ಲಿ ನಾನು ಪ್ರವೇಶ ಮಾಡಿದ್ದೇನೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಜ್ಞಾನವನ್ನು ಒಳ್ಳೆಯ ರೀತಿ ಧಾರಣೆ ಮಾಡಿಕೊಂಡು ದೇಹಿ ಅಭಿಮಾನಿ ಆಗಬೇಕು. ಇದೇ ಪರಿಶ್ರಮವಾಗಿದೆ, ಇದೇ ಶ್ರೇಷ್ಠ ಗುರಿಯಾಗಿದೆ. ಈ ಪರಿಶ್ರಮದಿಂದ ಆತ್ಮನನ್ನು ಸತೋಪ್ರದಾನ ಮಾಡಿಕೊಳ್ಳಬೇಕು. ಎರಡನೇ ಪಾಯಿಂಟು, ಜಿನ್ನ ಆಗಿ ನೆನಪಿನ ಯಾತ್ರೆ ಮಾಡಬೇಕು. ಮಾಯೆ ಎಷ್ಟೇ ವಿಘ್ನಗಳನ್ನು ಹಾಕಿದರೂ ಬಾಯಿಂದ ಕಲ್ಲನ್ನು ಇಟ್ಟುಕೊಳ್ಳಬೇಕು. ಯಾವುದೇ ಮಾತುಗಳನ್ನು ಮಾತಾಡಬಾರ್ದು. ಮಾಯೆಯಿಂದ ಬೇಜಾರಾಗಬಾರದು. ಒಬ್ಬ ತಂದೆಯ ನೆನಪಿನಲ್ಲಿದ್ದು ಬಿರುಗಾಳಿಗಳನ್ನು ದೂರ ಮಾಡಬೇಕು. ವರದಾನ: ಸಾಧನಗಳನ್ನು ಉಪಯೋಗಿಸುತ್ತಿದ್ದರೂ ಸಾಧನೆಯನ್ನು ತಮ್ಮ ಆಧಾರ ಮಾಡಿಕೊಳ್ಳುವಂತಹ ಸಿದ್ಧಿ ಸ್ವರೂಪರಾಗಿರಿ. ಸಾಧನಗಳನ್ನು, ವಸ್ತುಗಳನ್ನು ಯೂಸ್ ಮಾಡ್ತಿದ್ರೂ ಸಹ ಸಾಧನೆಯನ್ನು ತಮ್ಮ ಆಧಾರ ಮಾಡಿಕೊಳ್ಳುವಂತಹ ಸಿದ್ಧಿ ಸ್ವರೂಪರಾಗಿರಿ. ವರದಾನದ ವಿಶ್ಲೇಷಣೆ: ಯಾವುದೇ ಹಳೆಯ ಪ್ರಪಂಚದ ಆಕರ್ಷಣೆಮಯ ದೃಶ್ಯ ಅಲ್ಪ ಕಾಲದ ಸುಖದ ಸಾಧನಗಳನ್ನು ಉಪಯೋಗಿಸ್ತಿದ್ರು, ನೋಡ್ತಿದ್ರು.
ಆ ಸಾಧನಗಳಿಗೆ ವಶೀಭೂತರಾಗ್ಬಿಡ್ತೀರಾ. ಸಾಧನಗಳ ಆಧಾರದ ಮೇಲೆ ಸಾಧನೆ ಆ ರೀತಿ ಆಗಿಬಿಡುತ್ತೆ, ಹೇಗೆ ಮರಳಿನ ತಳಪಾಯದ ಮೇಲೆ ಬಿಲ್ಡಿಂಗ್ ಕಟ್ಟಿದ ಹಾಗೆ. ಮರಳ ಮೇಲೆ ಬಿಲ್ಡಿಂಗ್ ಕಟ್ಟಿದ ಹಾಗೆ. ಅದಕ್ಕೆ ಯಾವುದೇ ವಿನಾಶಿ ಸಾಧನಗಳ ಆಧಾರದ ಮೇಲೆ ಅವಿನಾಶಿ ಸಾಧನೆ ಇರಬಾರ್ದು. ಸಾಧನಗಳು ನಿಮಿತ್ತ ಮಾತ್ರವಾಗಿವೆ, ಆದರೆ ಸಾಧನೆ ನಿರ್ಮಾಣಕ್ಕೆ ಆಧಾರವಾಗಿದೆ. ಆದ್ದರಿಂದ ಸಾಧನೆಗೆ ಮಹತ್ವ ಕೊಡಿ, ಆಗ ನಿಮ್ಮ ಸಾಧನೆ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಸುತ್ತದೆ. ಸಾಧನಗಳು ವಸ್ತುಗಳನ್ನು ಉಪಯೋಗಿಸ್ತಾ ಇದ್ದರೂ ಸಾಧನೆಯನ್ನು ತಮ್ಮ ಆಧಾರ ಮಾಡಿಕೊಳ್ಳುವಂತಹ ಸಿದ್ಧಿ ಸ್ವರೂಪರಾಗಿರಿ. ಸ್ಲೋಗನ್: ಯಾವುದೇ ಬಲಹೀನತೆಯ ಅಂಶವಿತ್ತೆಂದರೆ ವಂಶ ಹುಟ್ಟಿಸ್ಬಿಡತ್ತೆ, ತಯಾರು ಮಾಡಿಬಿಡತ್ತೆ ಮತ್ತು ಪರವಶರನ್ನಾಗಿ ಮಾಡಿಬಿಡತ್ತೆ. ಅದಕ್ಕೆ ಬಲಹೀನತೆಗಳ ಅಂಶವೂ ಸಹ ಇರಬಾರದು. ಯಾವುದೇ ಬಲಹೀನತೆಗಳ ಅಂಶವಿತ್ತೆಂದರೆ ವಂಶವನ್ನು ತಯಾರು ಮಾಡುತ್ತೆ, ಹುಟ್ಟಿಸ್ಬಿಡತ್ತೆ ಮತ್ತು ಪರವಶ ಮಾಡುತ್ತೆ. ಆದ್ದರಿಂದ ಯಾವುದೇ ಬಲಹೀನತೆಯ ಅಂಶವೂ ಇರಬಾರದು. ಅವ್ಯಕ್ತ ಇಷಾರೆ: ಸದಾ ಅಚಲ ಅಡೋಲ ಏಕರಸ ಸ್ಥಿತಿಯ ಅನುಭವ ಮಾಡಿ. ಬುದ್ಧಿಯನ್ನು ಒಂದು ಸ್ಥಿರವಾದ ಸ್ಥಾನದಲ್ಲಿ ಸ್ಥಿರ ಮಾಡುವ ಯಾವ ಯುಕ್ತಿ ಸಿಕ್ಕಿದೆ ಅದನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳಿ. ಅಲುಗಾಡಬೇಡಿ, ಅಲುಗಾಡ್ಲಿಕ್ಕೆ ಬಿಡಬೇಡಿ. ದೇಹ ಮತ್ತು ದೇಹದ ಪ್ರಪಂಚದಿಂದ ಭಿನ್ನವಾಗಿರಿ. ಮನಸ್ಸು ಬುದ್ಧಿಯ ವಿಮಾನದಿಂದ ಸೆಕೆಂಡಿನಲ್ಲಿ ಆಕಾರಿ ಮತ್ತು ನಿರಾಕಾರಿ ಸ್ಥಿತಿಯನ್ನು ಅನುಭವ ಮಾಡಿ. ಬುದ್ಧಿಯನ್ನು ಅಲುಗಾಡಲಿಕ್ಕೆ ಬಿಡಬೇಡಿ, ಇಲ್ಲಾಂದರೆ ಯುದ್ಧದಲ್ಲಿ ಸಮಯ ಬಹಳ ವ್ಯರ್ಥವಾಗತ್ತೆ. ಹೇಗೆ ತಪಸ್ವಿಗಳು ಸದಾ ಆಸನದಲ್ಲಿ ಕುಳಿತುಕೊಳ್ಳುತ್ತಾರೆ, ಹಾಗೆ ತಮ್ಮ ಏಕರಸ ಸ್ಥಿತಿಯ ಆಸನದಲ್ಲಿ ವಿರಾಜಮಾನರಾಗಿದ್ದಾಗ ಭವಿಷ್ಯದ ಸಿಂಹಾಸನ ಸಿಗುವುದು. ಓಂ ಶಾಂತಿ.